ದೇಶ ಹಾಗಾಗಿ ಅಲ್ಲ ಅವ್ರ ಪ್ರಕಾರ ಯಾರಾಗಬೇಕು ಅಂದ್ರೆ ಮೋದಿನೇ ಆಗ್ಬೇಕು ಬಸ್. ಮೋದಿನೇ ಏನಕ್ಕೆ ಅಂತ ಮೋದಿ ಏನಕ್ಕೆ ಅಂದರೆ ದೇಶ ಎಷ್ಟು ಬೇಗ ಫಾಸ್ಟಾಗಿ ಹೋಗಿದೆ, ಅದರಿಂದಾಗಿ ಇಂಪಾರ್ಟೆಂಟ್ ಮೋದಿನೇ. ಯಾಕೆಂದರೆ ಈ ದೇಶನ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ 10 ವರ್ಷದೊಳಗಡೆ. ಬಾಕಿ ಬೇರೆ ಆ ಥರ ಮಾಡೋಕ್ಕಾಗಲ್ಲ. ಯಾಕೆ ನಾನೊಬ್ಬ ಸೈನಿಕ, ಬ್ಲ್ಯಾಕ್ ಕ್ಯಾಟ್, ಅದರಿಂದಾಗಿ ನಾನು ಹೇಳೋದು ನಮ್ಮ ದೇಶ ಎಷ್ಟು ತಿಂದಾರೆ ಅನ್ಬೋದು, ಎಲ್ಲ ತಿನ್ಕೊಂಡು ಮನೇಲಿ ಇಟ್ಕೊಂಡಿದ್ದಾರೆ ಬಾಕಿಯವರು. ದೇಶ ಉಳಿವಿಗಾಗಿ ಮೋದಿ ಅವರದ 100% ಬರ್ಬೋದು ಶೋರ್. ಹಾಗಾಗಿ ಮತ್ತು ಅವರು ಯೋಜನೆಗಳು ಬೇರೆ ಯಾವ್ದಾರು ಮಾತಾಡೋದು ಇದು ಬಂದರೆ ನೆಕ್ಸ್ಟ್ ಬರೋ ಕಂಟ್ರಿನ ಎಲ್ಲೋ ತಗೊಂಡೋಗ್ತಾರೆ. ದೇಶ ಉಳಿವಿಗಾಗಿ ಏನೆಲ್ಲ ಮಾಡ್ತಾರಂತೀರ? ಬೇಕಾದಷ್ಟು ಮಾಡ್ತಾರೆ ಸರ್. ಬಟ್ ಯಾರೋ ಬೇರೆಲ್ಲ ತಿನ್ನೋರು ಇರ್ತಾರಲ್ಲ, ಅವ್ರು ಏನಿರ್ತಾರೆ, ಏನು ಮಾಡ್ತಾನೆ ಅವ್ರ ಮನೆ ತಗೊಂಡೋಗ್ತಾನೆ, ಮಕ್ಕಳೆಲ್ಲ ಹೆಂಡ್ತಿಲ್ಲ, ಏನು ಮಾಡ್ತಾರೆ, ದೇಶಕ್ಕೋಸ್ಕರ ಮಾಡ್ತಿದ್ದಾರೆ. 2 ಸಲ ಬಂದಿದ್ದಾರೆ, ಇನ್ನೊಂದು ಸಲ ಯಾಕೆ ಬೇರೆಯವ್ರು ಕೊಡೋಣ? ಬರಲೇಬೇಕು, ಬಂದರೆ ನಮ್ಮ ದೇಶ ಈಗ ಎಲ್ಲಿದೆ ಮತ್ತೆ ಟಾಪ್ಗೆ ಹೋಗುತ್ತೆ. ಹಾಗಾಗಿ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಯಾರು ಬರ್ಬೇಕಂದ್ರೆ? ನಮ್ಮ ಮೋದಿ ಹೇಳಿ. ಮೋದಿ ಬರೋ, ಯಾಕಂದ್ರೆ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ. ಈಗ 2 ವರ್ಷ ಮಾಡಿದ್ದಾರೆ, ಅವರೊಂದು ರಜೆ ಇಲ್ಲ, ಏನಿಲ್ಲ. ಮೋದಿ ದ ಗ್ರೇಟ್ ಈಸ್ ಮೋದಿ ಅಂದರೆ ಮೋದಿ ದೇವ್ರಿದ್ದಂಗೆ. ಅವರು ಒಂದು ಸುಮಾರು 3 ವರ್ಷ CM ಆಗಿದ್ದಾರೆ, 10 ವರ್ಷ PM ಆಗಿದ್ದಾರೆ. ಒಂದು ರಜೆ ಇಲ್ಲ, ಏನಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲದಕ್ಕೆ ಅನುಕೂಲ ಇದೆ ಮೋದಿ ಇದ್ದರೆ. ಯಾಕಂದ್ರೆ 371 ಆಗಿದೆ. ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಾರೆ ಅವ್ರ ಕೈಯಿಂದ. ಇನ್ನೂ ಬೇಜಾನಿದೆ. ಅವರು ಮೋದಿ ಬಂದ ಮೇಲೆ ನಮ್ಮ ಭಾರತ ದೇಶದಲ್ಲಿ ಉಗ್ರಗಾಮಿಗಳು ಯಾರೂ ಇಲ್ಲ. ಅವ್ರಿಗಿಂತ ಮುಂಚೆ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಇದ್ದಾವಾಗ ಬೇಜಾನ್ ಜನ ಉಗ್ರಗಾಮಿಗಳು ಎಲ್ಲಿ ಬೇಕಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಎಲ್ಲ ಆಯ್ತು. ಇವಾಗ ನಮ್ಮ ಮೋದಿ ಬಂದ ಮೇಲೆ ಎಲ್ಲಿ ಏನೂ ಆಗ್ತಾ ಇಲ್ಲ ಅಷ್ಟೇ. 370 ಕಲಂ ಬಗ್ಗೆ ಏನಂತೀರಾ? ಅದ್ರ ಜಾಸ್ತಿ ಭಾಳ ವರ್ಷದಿಂದ ಒದ್ದಾಡ್ತಾ ಇದ್ರು. ಭಾಳ ವರ್ಷದಿಂದ ಒದ್ದಾಡ್ತಾ ಇದ್ರು. ಬಟ್ ಇವಾಗ ಮೋದಿ ಅವ್ರು ಮಾಡ್ಯಾರ. ಅದು ಭಾಳ ವರ್ಷ ಎಲ್ಲರೂ ಆದ್ರೆ ಅಲ್ಲ, ಮೋದಿ ಮತ್ತೆ ನೆಕ್ಸ್ಟ್ 2024 ಮೋದಿ ಬರಬೇಕು. ದ ಗ್ರೇಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಜೈ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ನರೇಂದ್ರ ಮೋದಿ ಜಿ.